ಬಿಜೆಪಿ ನಾಯಕರು ರಾಜ್ಯದಲ್ಲಿ ನಿನ್ನೆ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದಾಗ ಅದರ ಮೇಲೆ ಮೊಟ್ಟೆ ಎಸೆಯಲಾಗಿತ್ತು. ಇದನ್ನು ಪ್ರಶ್ನಿಸಿ ಇವತ್ತು ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಇದಾದ ನಂತರ ಅವರು ಲೋಕಭವನಕ್ಕೆ ದೂರು ಕೂಡ ಕೊಡೋದಕ್ಕಿದ್ದಾರೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವಂತ ಪ್ರಯತ್ನ ಆಗ್ತಾ ಇದೆ. ಚರ್ಚೆ ಮಾಡದೆ ಪಲಾಯನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ದೇಶವನ್ನು ಅಭದ್ರಗೊಳಿಸುವಂತ ಪ್ರಯತ್ನ ಆಗ್ತಿದೆ ಅಂತ ಬಿಜೆಪಿಯ ರಾಜ್ಯ ನಾಯಕರು ಆರೋಪಿಸ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವಂತ ಪ್ರಯತ್ನ, ಅಲ್ಲಿ ಮೊಟ್ಟೆ ಎಸೆಯಲಾಯಿತು ಬಿಜೆಪಿಯ ಶಾಸಕರೊಬ್ಬರಿಗೆ, ಬಿ ಪಿ ಹರೀಶ್ ಅವರಿಗೆ. ಇವತ್ತು ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು, ಆ ಮೊಟ್ಟೆ ಎಸೆದಿದ್ದನ್ನ ಖಂಡಿಸಿ, ಮತ್ತೊಂದು ರಾಹುಲ್ ಗಾಂಧಿ ಅರಾಜಕತೆ ಸೃಷ್ಟಿಸ್ತಾ ಇದ್ದಾರೆ ಅಂತ ಆರೋಪಿಸಿ. ಶಾಸಕರ ಮೇಲೆ ಮೊಟ್ಟೆ ಎಸೆಯುತ್ತಿರುವ ಕಾಂಗ್ರೆಸ್ಸಿಗರಿಗೆ, ನಮ್ಮ ಶಾಸಕರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ, ಬಡವರ ಹೊಟ್ಟೆ ಮೇಲೆ ಸಿಸಿಟಿವಿ ಕ್ಯಾಮೆರಾನು ತಗೊಳ್ಳಿ, ಕಾಂಗ್ರೆಸ್ ಆಫೀಸಿಗೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ಬಿಜೆಪಿ ಆಗ್ರಹ. ಅದಕ್ಕೋಸ್ಕರ ನಾವು ರಕ್ಷಣೆ ಇಲ್ಲದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನ ಬದುಕ್ತಾ ಇದ್ದೀವಿ. ಯಾರಿಗೂ ರಕ್ಷಣೆ ಇಲ್ಲ. ಗೂಂಡಾಗಳಿಗೆ ಆಡಳಿತ ಕೊಟ್ಬಿಟ್ಟಿದ್ದೀರ ನೀವೆಲ್ಲ. ಇದರ ವಿರುದ್ಧವಾದಂಥ ಹೋರಾಟ ನಾವು ಮಾಡ್ತಾ ಇದ್ದೀರಿ. ನೆನ್ನೆನೂ ಹೋರಾಟ ಮಾಡಿದ್ದೀರಿ, ಇವತ್ತು ಹೋರಾಟ ಮಾಡ್ತೀರಿ. ನೀವು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಪೊಲೀಸರ ವಿರುದ್ಧನೇ ಇಡೀ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಪ್ರತಿಭಟನೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಒಬ್ಬ ಹೇಳಿ ಚರ್ಚೆ ಮಾಡದೆ ಪಲಾಯನ ಮಾಡಿದ್ದಾರೆ. ಕಾಂಗ್ರೆಸ್ ಹೋರಾಟ ಮೋದಿ ವಿರುದ್ಧ, ವಿದ್ಯಾರ್ಥಿಗಳ ಪರ ಅಲ್ಲ, ದೇಶವನ್ನು ಅಭದ್ರಗೊಳಿಸುವಂತ ಪ್ರಯತ್ನ ಇದು ಅಂತ ಬಿಜೆಪಿ ನಾಯಕರು ಈ ಪ್ರತಿಭಟನೆಯಲ್ಲಿ ಆರೋಪಿಸ್ತಿದ್ದಾರೆ. ಅದಕ್ಕೆ ಒಬ್ಬನ್ನ ಅರೆಸ್ಟ್ ಮಾಡಿಬಿಟ್ಟು ಮಾಡಿದ್ದೀವಿ ಅಂತ ತೋರ್ತದಲ್ಲ. ಇಲ್ಲಿ ಸೂಕ್ತ ಭದ್ರತೆ ಇಲ್ಲ. ಕಾಂಗ್ರೆಸ್ ಕಚೇರಿನ ನೀವು ರೈಡ್ ಮಾಡಿ ಚೆಕ್ ಮಾಡಿ, ಏನೇನ ಇದೆ, ಬಂದೂಕಿದೆಯಾ, ಮೊಟ್ಟೆಗಳಿದೆಯಾ, ಆಸಿಡ್ ಇದೆಯಾ, ಮಚ್ಚಿದೆಯಾ, ಚೆಕ್ ಮಾಡಿ. ಇವತ್ತು ಕಾಂಗ್ರೆಸ್ ಒಂದು ಏನಿದೆ, KPCC ಒಂದು ಭಯೋತ್ಪಾದಕ ಅಂತ ಒಂದು ಸಂಸ್ಥೆ ಆಗಿದೆ. KPCC ಬರೀ ರಾಜಕೀಯದಲ್ಲ, ಇದೊಂದು ಯುವಕರಿಗೆ ಹಿಂಸೆಗೆ ಪ್ರೇರಣೆ ಕೊಡೋಕು ಅಂತ ಒಂದು ಭಯೋತ್ಪಾದಕ ಒಂದು ಸಂಸ್ಥೆ ಆಗಿದೆ. ಆ ಸಂಸ್ಥೆ ಮೇಲೆ ಪೊಲೀಸರು ಕ್ರಮ ಮಾಡಬೇಕು, ಸಂಸ್ಥೆ ಸೀಜ್ ಮಾಡಬೇಕು, ರೈಡ್ ಮಾಡಿ. ರಾಜ್ಯ ಸರ್ಕಾರದ ವಿರುದ್ಧ ಯಾರಾದರೂ ಮಾತಾಡಿದರೆ ಅಂಥವ್ರನ್ನು ನಾನು ದೊಣ್ಣೆಗಳಿಂದ ಅವ್ರನ್ನ ತಳಿಸ್ತೇನೆ, ಮೊಟ್ಟೆಗಳಿಂದ ತಳಿಸ್ತೇನೆ ಎನ್ನುವಂಥ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬಂದಿದೆ. ಕಾಂಗ್ರೆಸ್ಸಿನ ಇಂಥ ಗೂಂಡಾ ಸಂಸ್ಕೃತಿ, ಗೂಂಡಾ ಮಾನಸಿಕತೆಯ ವಿರುದ್ಧ ಇವತ್ತು ನಾವು BJP ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಬಂದಿರುವಂಥ ಹಿನ್ನೆಲೆ ಏನೇ ಇರ್ಬೋದು, ಆದರೆ ರಾಜ್ಯದ ಆಡಳಿತವನ್ನು ಸುಸ್ಥಿತಿಯಲ್ಲಿ ಇವತ್ತು ನಡೆಸಬೇಕಾಗಿದೆ. ಗೂಂಡಾ ಸಂಸ್ಕೃತಿಯ ಮುಖಾಂತರ ರಾಜ್ಯವನ್ನು ನಡೆಸ್ತೀವಿ ಎನ್ನುವಂಥದ್ದು ಸರಿಯಲ್ಲ. ಬಿಡದಿಯಲ್ಲಿ ರೈತರ ವಿರುದ್ಧ ದಾಳಿಯನ್ನು ಮಾಡ್ತಾರೆ, ಕೊಲೆ ಮೊಕದ್ದಮೆಯನ್ನು ಅವ್ರ ಮೇಲೆ ಹಾಕ್ತಾರೆ. ಈಗ ಜನಪ್ರತಿನಿಧಿಗಳ ಮೇಲೆ ಮೊಟ್ಟೆ ಹೊಡಿತಾರೆ ಅಂತಾದರೆ ಈ ಸರ್ಕಾರದ ಮಾನಸಿಕತೆ ಎಲ್ಲಿಗೆ ತಲುಪಿದೆ ಅಂತ ಗೊತ್ತಾಗ್ತಾ ಇದೆ. ಕೇಂದ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿದೆ. ನಿನ್ನೆನೂ ಕೂಡ ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಪ್ರೊಟೆಸ್ಟನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹರಿಹರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವ್ರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡುವಂಥ ಕೆಲಸ ಆಯಿತು. ಬೇರೆ ನಮ್ಮ ಶಾಸಕರುಗಳ ಮೇಲೂ ಕೂಡ ದಾಳಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಏನು ಗುಂಡಾ ಸರ್ಕಾರ ಇದೆ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ, ಗುಂಡಾ ಸರ್ಕಾರ ಇದೆ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳು ಒಪ್ಕೊಂಡಿದ್ದಾರೆ. ಇವತ್ತು ಶಾಸಕರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಈ ನಾಲ್ಕು ಕಾಂಗ್ರೆಸ್ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸ್ ಮುಂದೆನೂ ತಗೊಳ್ಳಿ CCTV ಕ್ಯಾಮ್ರಾ, ಅವ್ರ ಆಫೀಸ್ ಮುಂದೆ ಆಗಿರೋ ಅಲ್ಲೇನೂ ತಗೊಳ್ಳಿ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಮಾಡಿ, ನ್ಯಾಯಯುತವಾಗಿ ಮಾಡಿ, ಈ ಆಗ್ರಹ ಮಾಡ್ತಾ ಇದ್ದೀನಿ. ಈ ಗೂಂಡಾ, ಈ ಯಾವುದೋ ಇದು ಕೊತ್ವಾಲ್ ಸರ್ಕಾರಕ್ಕೆ ಧಿಕ್ಕಾರ 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 ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈಗ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮಾತಾಡ್ತಾರೆ. ವಿದ್ಯಾರ್ಥಿಗಳ ಅಪ್ರೋಚೇ ಇಲ್ಲದೆ ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿಗೆ, ವಿದ್ಯಾರ್ಥಿಗಳ ಅಪ್ರೋಚೇ ಇಲ್ಲದ ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿಗೆ, ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂಥ ದಾರಿ ತಪ್ಪಿದ ನಾಯಕ ರಾಹುಲ್ ಗಾಂಧಿಗೆ, ವಿದ್ಯಾರ್ಥಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.